ಜ್ಯೋತಿಷ ರೇಖೆ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಯುಗಾದಿ ವರ್ಷ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಹಾಗೂ ಅಶುಭಫಲಗಳು ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಇದೇ ಇರುತ್ತೆ. ಜೀವನ ಅಂದಮೇಲೆ ಏನೋ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ. ಅದ್ರ ಬಗ್ಗೆ ಹೆಚ್ಚಿನ ಆಗಿರ್ತಕ್ಕಂಥ ಮಾನ್ಯತೆ ನಾವು ಕೊಡೋದು ಬೇಡ. ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಾವು ನಮ್ಮ ಯೋಚನೆಯನ್ನು ಮಾಡಿಕೊಂಡು ಮುಂದೋಗೋದು ಬಹಳ ಉತ್ತಮ. ವೃಷಭ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಈಗ ಅವರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನಾವು ಹೇಳ್ತೀವಿ. ಹಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಗುರುವಿನ ಅನುಗ್ರಹ ಮತ್ತೆ ಬರಬೇಕಾಗಿದೆ. ಈಗ ಗುರು ಮೇ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಅವರಿಗೆ, ಮತ್ತೆ ಗುರುವಿನ ಪೂರ್ಣ ಅನುಗ್ರಹ ಕೂಡ ಸಿಗ್ತದೆ. ಅದರ ಜೊತೆಗೆ ಅವರಿಗೆ ಶನಿಗೂ ಬಹಳ ಏಕಾದಶಿಯಲ್ಲಿ ಸ್ಥಾನದಲ್ಲಿ ಇರೋದ್ರಿಂದ ಶನಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲವನ್ನ ಕೊಡ್ತಾನೆ. ಏಕಾದಶಿ ಸ್ಥಾನದಲ್ಲಿರ್ತಕ್ಕಂಥ ಶುಭ ಫಲವನ್ನೇ ಹೇಳ್ಬೇಕು ಶನಿಗೆ. ಹಾಗಾಗಿ ವೃಷಭ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಶುಭ ಫಲಗಳು ಶನಿಯಿಂದ ಅನ್ನೋ ದೊರಕುತ್ತೆ. ಮತ್ತೆ ಮೇ ನಂತರದಲ್ಲಿ ವೃಷಭ ರಾಶಿಗೆ ಒಳ್ಳೆಯ ಶುಭಫಲಗಳು ಗುರುವಿನ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ವರ್ಷದ ಫಲವನ್ನು ಹೇಳ್ಬೇಕಂತಂದ್ರೆ ಶುಭಫಲವನ್ನೇ ತುಂಬಾ ಹೇಳ್ಬೇಕಾಗಿದೆ. ಗುರುವಿನ ಅನುಗ್ರಹ ಮತ್ತೆ ರಾಹುವಿನ ಅನುಗ್ರಹ ಕೂಡ ಮೇವರೆಗೆ ಅವರಿಗೆ ಇರುತ್ತೆ. ಆ ನಂತರ ದಶಮ ಸ್ಥಾನಕ್ಕೆ ರಾಹುವಿನ ಸಂಚಾರ ಆಗ್ತದೆ. ಹೀಗಿರುವಾಗ ಈ ಒಂದು ವೃಷಭ ರಾಶಿಯವರಿಗೆ ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ. ಯಾಕಂದ್ರೆ ವ್ಯವಹಾರದ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ, ಕೆಲವೊಂದಷ್ಟು ಆರ್ಥಿಕ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ದುಡ್ಡು ಕಾಸುಗಳೆಲ್ಲ ಚೆನ್ನಾಗಿ ಇವರಿಗೆ ಹರಿದು ಬರುತ್ತೆ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗ್ತದೆ. ಆರ್ಥಿಕ ಸಮಸ್ಯೆಗಳೆಲ್ಲೂ ಪರಿಹಾರ ಆಗ್ತದೆ. ಆರ್ಥಿಕ ಸಮಸ್ಯೆ ನೀವೇನೇ ಬಳಲ್ತಾ ಇದ್ರು ಕೂಡ ನಿಮಗೆ ಮೇ ನಂತರದಲ್ಲಿ ಆರ್ಥಿಕ ಸಂಕಷ್ಟ ಪರಿಹಾರ ಆಗಿ ಸುಖ ಶಾಂತಿಯಲ್ಲೂ ಕೂಡ ದೊರಕುತ್ತೆ. ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರ್ತದೆ, ಆರ್ಥಿಕ ಸಮಸ್ಯೆ ಜೊತೆಗೆ ಇನ್ನೇನಷ್ಟೋ ಸಮಸ್ಯೆಗಳಿರ್ತದೆ, ಕೌಟುಂಬಿಕ ಸಮಸ್ಯೆ ಅಂತ ನಾವು ಸಾಮಾನ್ಯವಾಗಿ ಹೇಳಬೇಕಾಗಿದೆ. ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೇನೋ ತೊಂದರೆಗಳಿದ್ರು ಕೂಡ ಅವೆಲ್ಲ ಕೂಡ ಮೇ ನಂತರದಲ್ಲಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮೇ ನಂತರದಲ್ಲಿ ಗುರುವಿನ ಅನುಗ್ರಹ ಬರೋದ್ರಿಂದ, ಗುರುವ ಪೂರ್ಣ ಅನುಗ್ರಹ ಸಿಕ್ಕಿದಾಗ ತುಂಬಾ ಒಳ್ಳೆಯ ಸ್ಥಾನ, ಅವರಿಗೆ ಮಾನ ಗೌರವ ಎಲ್ಲ ದೊರಕುತ್ತೆ. ಆ ನಂತರದಲ್ಲಿ ಅವರಿಗೆ ಹೊರದೇಶ ಪ್ರಯಾಣ ಮಾಡುವಂತ ಯೋಗಗಳು ಕೂಡ ಬರುವಂತ ಯೋಗ ಇದೆ. ಆರ್ಥಿಕ ಸಂಕಷ್ಟ ಪರಿಹಾರ ಆಗುವಂತ ಯೋಗದ ಜೊತೆಗೆ ಯಾರಾದ್ರೂ ಸಾಲ ಕೊಡೋದು, ನಿಮಗೆ ಕೊಡ್ಬೇಕಾದ ಯಾರು ಇದ್ರು ಅವರೆಲ್ಲ ಕೊಡ್ತಾರೆ, ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನೀವು ಒಂದ್ ವೇಳೆ ಸ್ವಲ್ಪ ಮಟ್ಟಿಗೆ ಸಾಲ ಮಾಡುವಂತ ಯೋಗ ನಿಮ್ಗೆ ಇದೆ, ನೀವು ಸಾಲ ಮಾಡಿದಿದ್ರೆ ಅದನ್ನ ತೀರಿಸುವಂತ ಯೋಗವು ಕೂಡ ನಿಮಗಿರುತ್ತೆ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ. ಅಂದ್ರೆ ಅವರಿಗೆ ಶೀತಕ್ಕೆ ಸಂಬಂಧಪಟ್ಟಂತೆ, ಕೆಲವೊಂದಷ್ಟು ಮೂಳೆಗೆ ಸಂಬಂಧಪಟ್ಟಂತೆ, ಕೆಲವು ನರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳಿರುವ ಸಾಧ್ಯತೆ ಇದೆ. ತಾಯಿ ಆರೋಗ್ಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಹಾಗೆ ತಂದೆಯ ಆಶೀರ್ವಾದವನ್ನು ಪಡೆಯಬೇಕು. ನೀವು ತಂದೆಯ ಆಶೀರ್ವಾದ ಪಡೆಯೋದ್ರಿಂದ ಕೂಡ ನಿಮಗೆ ಎಷ್ಟೋ ಕಷ್ಟಗಳು ತೊಂದರೆಗಳು ಕೂಡ ಪರಿಹಾರ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚಿಂತನೆ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಈಗಿನ ಒಂದು ಸನ್ನಿವೇಶದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಇದ್ರೂ ಕೂಡ ಮುಂದೆ ಜೀವನದಲ್ಲಿ ಒಳ್ಳೇದಾಗ್ತಾರೆ. ಓದೋದನ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಗಮನ ಕೊಡಬೇಕಾಗಿದೆ. ನೀವು ಸ್ಟಡಿ ಮಾಡೋದು ಚೆನ್ನಾಗಿ ಮಾಡ್ಕೊಂಡೋದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ನೀವು ಜಾಸ್ತಿ ಸ್ಟಡಿ ಮಾಡಬೇಕು, ನೆನಪಿನ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಅದು ಕೂಡ ಸ್ವಲ್ಪ ಪ್ರಯತ್ನ ಪಟ್ಟು ಅದು ನಿಮಗೆ ರಿಕವರಿ ಆಗುತ್ತೆ. ಮತ್ತೆ ವ್ರತ ತಿರುಗಾಟಗಳು ಹೆಚ್ಚಾಗುತ್ತೆ. ಸುಮ್ಮನೆ ತಿರುಗಾಟ ಮಾಡೋದು, ಹೋಗೋದು, ಬರೋದು, ಯಾವ್ದೆಷ್ಟೋ ಕೆಲಸಗಳೆಲ್ಲ ತಿರುಗಿ ಸುಸ್ತಾಗಿ ಕುತ್ಕೊಂಡಿರ್ತೀರಾ. ಇನ್ಮೇಲೆ ನಿಮ್ಗೆಲ್ಲ ತಿರುಗಾಟಗಳು ನಿಮ್ಗೆ ಏನಿದಾವೆಲ್ಲ ತಿರುಗಿ ಕೆಲಸ ಮಾಡಿ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಗೆ ಕೆಲಸಗಳು ತುಂಬಾ ನಿಂತ್ಕೊಂಡಿರೋ ಕೆಲಸಗಳೆಲ್ಲ ಮತ್ತೆ ನೀವು ಫಾಲೋ ಅಪ್ ಮಾಡಿದವೆಲ್ಲ ಅನುಕೂಲ ಆಗುತ್ತೆ. ಮತ್ತೆ ಕೆಲವೊಂದಷ್ಟು ವ್ರತ ತಿರುಗಾಟಗಳು ತುಂಬಾ ಆಗಿದೆ, ಅವೆಲ್ಲವೂ ಕೂಡ ಮತ್ತೆ ಈಗ ನೀವು ಫಾಲೋ ಅಪ್ ಮಾಡಿ ನಿಮ್ಮ ಕೆಲಸಗಳು ಕಾರ್ಯಗಳು, ಆಫೀಸ್ ಕೆಲಸಗಳು, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ಮತ್ತೆ ಸಮಾಜ ಸೇವೆಯಲ್ಲಿ ಎಲ್ಲ ನಿಮಗೆ ಅನುಕೂಲ ಆಗುವಂತ ಇವುಗಳು ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ. ಇನ್ನು ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಮೆಡಿಕಲ್ ಓದ್ಬೋದು, ಇಂಜಿನಿಯರಿಂಗ್ ಓದ್ಬೋದು. ಅದೆರಡು ಓದುವಂತ ಇವುಗಳು ನಿಮ್ಮ ಮಕ್ಕಳಿಗಿದೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ಬೋದು ನಿಮ್ಮ ಮಕ್ಕಳು, ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟ ನಿಮ್ಮ ಮಕ್ಕಳು ಈ ರೀತಿ ಓದ್ಬೋದು ಅಂತ ಹೇಳ್ಬೋದು. ಇಲ್ಲ ಸೈನ್ಸ್ಗೆ ಸಂಬಂಧಪಟ್ಟದಷ್ಟು ಅತ್ಯುತ್ತಮವಾಗಿ ಬರೋದಿಲ್ಲ, ಇಂಜಿನಿಯರಿಂಗ್ ಚೆನ್ನಾಗಿ ಬರುತ್ತೆ, ಸೈನ್ಸ್ ಬಂದ್ರೆ ಅದನ್ನು ಕೂಡ ಓದ್ಬೋದು. ಅವ್ರ ಪ್ರಯತ್ನ ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಯೋಗದ ಫಲವೂ ಇರಬೇಕಾಗುತ್ತೆ. ಮಕ್ಕಳಿಗೂ ಪೂರ್ವ ಪುಣ್ಯ ಚೆನ್ನಾಗಿದೆ. ಅವ್ರು ಇನ್ನೂ ನಾನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಅವರು ಅಲಂಕರಿಸಿ ಒಳ್ಳೆಯ ಹುದ್ದೆಯಲ್ಲಿ ಇರ್ತಾರೆ ಅಂತ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆಯ ಒಂದು ಜೀವನವನ್ನ ನಡೆಸುವಂತ ಯೋಗ ಕೂಡ ನಿಮ್ಮ ಮಕ್ಕಳಿಗೆ ಇರುತ್ತೆ. ಹಾಗಾಗಿ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು ಮತ್ತೆ ಜ್ಞಾನವಂತರು ಕೂಡ ಆಗಿದ್ದಾರೆ ಅನ್ನೋದು ಬಹಳ ಸಂತೋಷ ವಿಚಾರ. ಆರೋಗ್ಯ ವಿಚಾರ ಬಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಇದೆ. ಜಾಯಿಂಟ್ ಪೇನ್ ಆಗೋದು, ತಲೆನೋಬಹುದು, ಮೈಗ್ರೇನ್ ತರ ಆಗೋದು, ಮತ್ತೆ ಹೊಟ್ಟೆ ಜಾಸ್ತಿ ನಿಮಗೆ ಹಸಿವಾಗದೆ ಇರೋದು, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗೋದು, ಈ ತರ ತೊಂದರೆಗಳು, ಮತ್ತೆ ಕಾಲು ಗಂಟು, ಕಾಲ್ಪಾದ, ಕೈ ಉರಿ ಆಗೋದು, ಹೊಟ್ಟೆ ಉರಿ ಆಗೋದು, ಕಣ್ಣು ಉರಿ ಆಗೋದು, ನಿದ್ದೆ ಬರದೇ ಇರೋದು, ಈ ತರ ತೊಂದರೆಗಳೆಲ್ಲ ಮುಂಚೆ ತುಂಬಾ ಅನುಭವಿಸಿದ್ದೀರಾ ನೀವು. ಆದ್ರೆ ಈಗ ಮುಂದೆ ಇಂತಹ ತೊಂದರೆಗಳು ಬರಲ್ಲ. ಮುಂದೆ ನಿಮ್ಗೆ ಆರೋಗ್ಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಿ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ನಿಮಗೆ ಸಿಗತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಔಷಧೋಪಚಾರ ಮಾಡ್ಕೊಂಡ್ರೆ ಸಾಕು. ಆಯುರ್ವೇದಿಕ್ ಮಾಡಿ ಇನ್ನೂ ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬೋದು. ಸರಿ ಬಂದಿಲ್ಲ, ನಿಮ್ಗೆ ಯಾವ್ದು ಮಾಡ್ಬೇಕು ಆ ಔಷಧೋಪಚಾರವನ್ನು ತಾತ್ಕಾಲಿಕ ಮಾಡಿ ಅದು ಅನುಕೂಲ ಆಗುತ್ತೆ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅಸಮಾಧಾನ ಇತ್ತು, ಈಗ ಸರಿಯಾಗಿದೆ. ಇನ್ನು ಮುಂದೆ ಇಂಥ ತೊಂದರೆ ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಇಂಥ ತೊಂದರೆಗಳು ಬಂದ್ರೆ ನೀವು ಕೋರ್ಟು ಕಚೇರಿಗೆ ಹೋಗುವ ಅವಶ್ಯಕತೆ ಏನಿರಲ್ಲ, ಕುಂತು ಮಾತಾಡಿದ್ರೆ ಸರಿ ಹೋಗುತ್ತೆ.
ಮಾಡೋದು ಮೇ ನಂತರದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಒಂದು ದಾರಿ, ಒಂದು ರೂಪರೇಷೆಗಳು ಸಿಗುತ್ತೆ. ಆ ಕಾರಣದಿಂದ ಮೇ ನಂತರದಲ್ಲಿ ಏನೇ ನಿಮ್ಮ ಹೊಸ ಕೆಲಸ ಮಾಡೋದಿದ್ರು ಮೇ ನಂತರದಲ್ಲಿ ಇಟ್ಕೊಳ್ಳಿ. ನೀವು ಹೊಸ ಕೆಲಸ ಪ್ರಾರಂಭ ಮಾಡೋದಿದ್ರೆ, ವಿದೇಶ ಪ್ರಯಾಣ ಮಾಡೋದಿದ್ರೆ, ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡೋದಿದ್ರೆ, ಈ ತರದ್ದು ಯಾವುದೇ ಇದ್ರೂ ಕೂಡ ನೀವು ವ್ಯವಹಾರವನ್ನ ನೀವು ಮೇ ನಂತರದಲ್ಲಿ ಇಟ್ಕೊಳ್ಳಿ. ಮೇ ನಂತರದಲ್ಲಿ ನಿಮಗೆ ಒಳ್ಳೆ ಯೋಗಗಳು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ವ್ಯವಹಾರಗಳನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವುದೇ ಇದ್ರೂ ನಿಮ್ಮ ಜಾತಕವನ್ನು ಕೂಡ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತದೆ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ರೆ ಅದು ಕೂಡ ಮೇ ನಂತರದಲ್ಲಿ ಅನುಕೂಲ ಆಗುತ್ತೆ. ಆದ್ರೆ ಇಬ್ಬರದ್ದು ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಸರಿಯಾಗಿ ನಿಮ್ಗೆ ಇಬ್ಬರಿಗೂ ತೊಂದರೆ ಇಲ್ಲ ಅಂದ್ರೆ ಅನುಕೂಲ ಆಗುತ್ತೆ. ಇನ್ನೇನಾದ್ರೂ ಇಬ್ಬರು 3 ಜನ ಎಷ್ಟು ಜನ ಸೇರಿ ನೀವು ಪಾರ್ಟ್ನರ್ ಆಗಿ ಮಾಡ್ತೀರಿ ಅವರೆಲ್ಲ ಎರಡರ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಒಬ್ಬರಿಗೆ ತೊಂದರೆ ಇದ್ದೆ ಎಲ್ಲರಿಗೂ ಆ ಸಮಸ್ಯೆಗಳು ಷೇರುದಾರರು ಅಂದ್ರೆ ಪಾಲುದಾರರಾಗುವಂತ ಇವುಗಳಿರೋದ್ರಿಂದ ಸ್ವಲ್ಪ ಪಟ್ಟಿಗೆ ಹುಷಾರಾಗಿರೋದು ಒಳ್ಳೆಯದು. ಇನ್ನು ನಿಮಗೆ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಇದ್ರು ಆಯುಷ್ಯ ಚೆನ್ನಾಗಿರುತ್ತೆ, ನಿಮಗೆ ಪೂರ್ಣ ಆಯುಷ್ಯ ಯೋಗ ಇರ್ತದೆ. ತಂದೆಯಿಂದ ಬರ್ತಕ್ಕಂಥ ಎಷ್ಟೋ ನಿಮಗೆ ಪಿತರಾಯಿತ ಆಸ್ತಿಗಳು ಸಿಗುವಂತ ಯೋಗ ಇದೆ. ಸಿಕ್ಕಿಲ್ಲ ಅಂದ್ರೂ ಕೂಡ ಇನ್ನು ಮುಂದೆ ಸಿಗುತ್ತದೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿಗೆ ಹೋಗುವಂತ ಅದೇನು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆ ನಂತರ